ನಮಸ್ಕಾರ ಸ್ನೇಹಿತರೆ, ತೇಜಸ್ ಕನ್ನಡ ಕಥೆಗಳು ಯೂಟ್ಯೂಬ್ ವಾಹಿನಿಗೆ ಸ್ವಾಗತ ಸುಸ್ವಾಗತ. ನಾವು ಈಗ ನೋಡ್ತಾ ಇದ್ದೇವೆ ಚಿಗುರಿದ ಕನಸು ಕಾದಂಬರಿಯನ್ನ. ಇಲ್ಲಿ ಶಂಕರ ತನ್ನ ಜೀವನದ ಮುಂದಿನ ಒಂದು ಹಾದಿಯನ್ನ ನಿರ್ಣಯಿಸುವುದಕ್ಕಾಗಿ ಒಂದು ಜಾಗದಲ್ಲಿ ಬಂದು ಕುಳಿತುಕೊಂಡು ಈಗ ಏನು ಮಾಡುವುದು ಎಂಬುದನ್ನ ಯೋಚನೆ ಮಾಡ್ತಾ ಇದ್ದಾನೆ. ಇದು ಈಗ ಸರ್ವೇ ಸಾಮಾನ್ಯವಾಗಿ ಎಲ್ಲಾ ಹುಡುಗರಿಗೂ ಕೂಡ ಬರುವಂತಹ ಒಂದು ಚಿಂತೆ. ಈ ಚಿಂತೆಯನ್ನ ನಮ್ಮ ಶಂಕರ ಯಾವ ರೀತಿ ದಾಟುತ್ತಾನೆ ಎಂಬುದನ್ನ ಈಗ ನೋಡ್ತಾ ಹೋಗೋಣ. ನಿಮ್ಮಲ್ಲಿ ಒಂದು ಸಣ್ಣದಾದಂತ ವಿನಂತಿ, ನೀವಿನ್ನೂ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕಥೆಯಲ್ಲಿ ಮುಂದುವರಿಯೋಣ ಬನ್ನಿ ಸ್ನೇಹಿತರೆ. ಹಾದಿ ಸಾಗುವ ಜನರಿದ್ದು ಇಲ್ಲದಂತೆ ನಿರೂಪಿಸಿದ. ಅವನ ಅದೃಷ್ಟಕ್ಕೆಂಬಂತೆ ಹಳೆಯ ಮೋಟರು ಲಾರಿಯೊಂದು ಆ ಹಾದಿಯಾಗಿ ಸರಿದು ಬಂತು. ಅದರ ವಿಕಟ ಧ್ವನಿ ಅವನನ್ನು ಈ ಧ್ಯಾನದಿಂದ ಎಚ್ಚರಿಸಿತು. ಆತ ಬಂಡಿಯನ್ನು ನೋಡಿದ. ಬಂಡಿಯಲ್ಲಿ ದೆವ್ವನ ಗಾತ್ರದ ವಿದ್ಯುತ್ ತಂತಿಗಳ ಸುರುಳಿಗಳು ತುಂಬಿದ್ದವು. ಅವೇ ಗಾಲಿಗಳು ಅವನ ಮನವನ್ನು ಸೆಳೆದವು. ಬಂಡಿ ಅದೃಶ್ಯವಾಗುವ ತನಕ ನೋಡಿದ. ಆನಂತರವೂ ಚಿತ್ತ ಭಿತ್ತಿಯಲ್ಲಿ ಈ ವಿದ್ಯುತ್ತಿನ ಸರಿಗೆಯ ಗಾಲಿಗಳು ಅವನ ಕಣ್ಣಿಗೆ ಅಷ್ಟೇ ಗಾತ್ರದಿಂದ ಕಾಣಿಸತೊಡಗಿದವು. ಅಲ್ಲಿಂದಲೇ ಸ್ಫುರಿಸಿತು ಒಂದು ಯೋಚನೆ. ವಿದ್ಯುತ್ತಿನ ಆ ಸಂಕೇತ ತಾನೊಬ್ಬ ವಿದ್ಯುತ್ ಎಂಜಿನಿಯರನಾದರೇನು, ಇಂದಿನ ಯುಗವೇ ವಿದ್ಯುತ್ ಯುಗ ಎಂಬ ಆಸೆ ಮೂಡಿಸಿತು. ಅದೊಂದು ಆದರ್ಶವೆಂದು ಅನಿಸದೇ ಹೋದರೂ ವಿಜ್ಞಾನದ ಮೇಲೆ ಅಭಿಮಾನವಿದ್ದ ಅವನಿಗೆ ಆ ಶಿಕ್ಷಣ ದೊರಕಿದರೆ ತನ್ನ ಕೈ ಮನಗಳೆರಡಕ್ಕೂ ತಕ್ಕ ಉದ್ಯೋಗ ದೊರಕೀತಲ್ಲ ಎಂಬ ಆಸೆಯಾಯಿತು. ಇನ್ನೊಂದು ಆದರ್ಶ ಕಾಣಿಸದಿರುವಾಗ ಹಿರಿಯಾಸೆಗಳೆಲ್ಲವೂ ಆ ಎಳೆಯ ಮನವನ್ನು ಕುಲುಕಿಸಿ ತನಗಾಗಿ ಮಾಡಿಕೊಂಡಿರುವಾಗ ಈ ವಿದ್ಯುತ್ ದೇವತೆ ಅವನ ಮನವನ್ನು ಆವರಿಸಿಕೊಂಡುವುದರಲ್ಲಿ ಆಶ್ಚರ್ಯವೇನಿಲ್ಲ. ಬರಿಯ BA MA ಗಳಿಗಿಂತ ಶಾಸ್ತ್ರೀಯ ಶಿಕ್ಷಣ ಲೇಸೆಂಬ ಅಭಿಪ್ರಾಯ ವಿದ್ಯಾರ್ಥಿ ಬಳಗದಲ್ಲಿ ಮೂಡಿರುವ ದಿನಗಳವು. ಒಂದು ಕ್ಷಣದಲ್ಲಿ ಮಿಂಚಿದ ಆ ಆದರ್ಶವೇ ತನ್ನ ಯಾವಜ್ಜೀವನ ಆದರ್ಶವೆಂದು ತರ್ಕಿಸಿ ಕಾಶಿ ವಿಶ್ವವಿದ್ಯಾಲಯಕ್ಕೊಂದು ಕಾಗದ ಬರೆದು ಹಾಕಿದ. ಎಂಜಿನಿಯರಿಂಗ್ ಕಾಲೇಜಿನ ವಿವರಗಳನ್ನು ತರಿಸಿಕೊಂಡ. ಆನಂತರವೂ ಅದೇ ಒಳಿತೆಂದು ಕಂಡಿತು. ಆದಿತ್ಯವಾರವೊಂದರ ದಿನ ತಂದೆ ಮನೆಯಲ್ಲಿ ವಿರಾಮವಾಗಿ ಅವಕಾಶ ನೋಡಿ, ನಾನು ಬನಾರಸ್ಸಿಗೆ ಹೋಗಬೇಕೆಂದಿದ್ದೇನೆ ಎಲೆಕ್ಟ್ರಿಕಲ್ ಎಂಜಿನಿಯರಿಂಗ್ ಕಲಿಯುವುದಕ್ಕೆ ಎಂದ. ಸ್ವತಃ ಮಗನ ಭವಿಷ್ಯದ ಸಲುವಾಗಿ ಅವರೇ ಅಷ್ಟು ಯೋಚಿಸಿದವರಲ್ಲ. ಮಗನ ಆಸೆ ಸಲ್ಲದೆಂದು ಕಾಣಿಸಲಿಲ್ಲ. ಪರೀಕ್ಷಾ ಫಲ ಬರುತ್ತಲೇ ಪ್ರವೇಶಕ್ಕಾಗಿ ಅರ್ಜಿ ಸಲ್ಲಿಸಿದ. ಯಥಾವಕಾಶವಾಗಿ ಅವನಿಗೆ ಕಾಶಿಯಿಂದ ಕರೆಯೂ ಬಂದಿತ್ತು. ಅಲ್ಲಿಯ ತನಕ ಮಗನನ್ನು ತಂದೆ ಏನಾಯಿತು, ಬೇರೆ ಏನಾದರೂ ಪ್ರಯತ್ನ ಮಾಡು ಎಂದವರಲ್ಲ. ಇವನು ಮಾಡಿದವನಲ್ಲ. ಆದರೆ ಸುದೈವಕ್ಕೆ ಅಲ್ಲಿಂದ ಕರೆ ಬರುತ್ತಲೇ ಆ ಸುದ್ದಿಯನ್ನು ತಂದೆಗೆ ತಿಳಿಸಿದ. ತಂದೆ ಇವೆಲ್ಲ ಮನೆಗೆಲಸದ ತೀರ್ಮಾನಗಳೆಂಬುದರಿಂದ ಪ್ರತಿಮಾ ಶಂಕರ ಬನಾರಸ್ಸಿಗೆ ಇಂಜಿನಿಯರಿಂಗಿಗೆ ಹೋಗಬೇಕೆನ್ನುತ್ತಾನಲ್ಲ ಎಂದು ಹೆಂಡತಿಗೆ ತಿಳಿಸಿದರು. ಶಂಕರ ತಾಯೊಡನೆ ತನ್ನ ಈ ಕನಸನ್ನು ತೋಡಿಕೊಂಡೇ ಇರಲಿಲ್ಲ. ಹಾಗೆಂದು ತಾಯಿ ಎರಡನೆಯ ವಿಚಾರ ಮಾಡಿದವಳಲ್ಲ. ವಿಠ್ಠಲನ ವಿಚಾರವಾದರೆ ಅವಳು ತುಸು ದೀರ್ಘ ಯೋಚನೆ ಮಾಡುವವಳು. ಆ ಮಗು ತೀರಾ ಸಮೀಪ ಇರಬೇಕೆಂಬ ಹವಣಿಕೆಯಿಂದ. ಶಂಕರನ ವಿಷಯದಲ್ಲಿ ಆ ನೆಚ್ಚು ಮೋಹ ಇರಲಿಲ್ಲ. ಅಲ್ಲದೆ ಮಗ ಆರಿಸಿದ ಭವಿಷ್ಯ ಅನುಮಾನಕ್ಕೆ ಎಡೆ ಮಾಡಿಕೊಳ್ಳುವಂತಹ ದಾರಿಯಲ್ಲ. ಎಂಜಿನಿಯರಿಕೆ ಗುಮಾಸ್ತಿಕೆ ಏನಲ್ಲ, ಹಿರಿಯ ನೌಕರಿ, ಗೌರವದ ನೌಕರಿ. ಆದುದರಿಂದ ಪ್ರತಿಮೆ ಎಂದಳು, ಅವನ ಇಷ್ಟ ನಿಮ್ಮಿಷ್ಟ ಎಂದು. ಮನೆಯ ನೂರಾರು ವಿಷಯಗಳಲ್ಲಿ ಸುಂದರರಾಯರ ಇಷ್ಟ ಎಂಬುದು ನಿಜವಾಗಿಯೂ ಇರಲಿಲ್ಲ. ಇತ್ತ ಶಂಕರನ ಈ ಇಷ್ಟ ಆಳವಾದ ಚಿಂತನೆಯ ಫಲದಿಂದ ಉಂಟಾದ ಇಷ್ಟವೂ ಅಲ್ಲ. ಬರಿಯ ಬಾನಿಗೆ ಕೈ ಚಾಚಿದಾಗ ದೊರೆತ ಹಕ್ಕಿ ಅದು. ಅಂತೂ ಕಾಲ ಕೂಡಿ ಬಂದಿತು. ಆತ ಕಾಶಿ ವಿಶ್ವವಿದ್ಯಾನಿಲಯದಲ್ಲಿ ಸೇರಿಕೊಂಡ.
ಅಲ್ಲಿನ ಹೊಸ ಆವರಣ ಶಂಕರನಿಗೆ ತೀರಾ ಪ್ರಿಯವಾಗಿ ಕಾಣಿಸದಿದ್ದರೂ ಸಾಕಷ್ಟು ಹಿತಕರವೆನಿಸಿತು. ವಿದ್ಯಾರ್ಥಿಗಳದೇ ರಾಜ್ಯ, ನಿವಾಸ, ಓದು ಒಂದು ಕಡೆ, ಸಮವಯಸ್ಸಿನ ವಿವಿಧ ಪ್ರಾಂತ್ಯಗಳ ಗೆಳೆಯರಲ್ಲಿ ತನಗೆ ಹೊಂದಿಕೊಂಡವರನ್ನು ಕೂಡಿ ಬಾಳಬಹುದಾದ ಆವರಣ, ಸಾಕಷ್ಟು ಓದೂ ಇದೆ, ಅಭಿರುಚಿ ಬೆಳೆಸುವುದಕ್ಕೆ ಅವಕಾಶವಿದೆ, ಕನಸು ಕಾಣುವುದಕ್ಕೂ ಅನುಕೂಲತೆ ಇದೆ. ಮನೆಗಿಂತ ಈ ಆವರಣ ಅವನ ಪಾಲಿಗೆ ಹೆಚ್ಚಿಗೆ ಒಗ್ಗುತ್ತಾ ಬಂದಿತು. ಇಂಥ ಆವರಣದಲ್ಲಿ 4 ವರ್ಷಗಳ ಕಾಲವನ್ನು ಕಳೆಯುವಾಗ ಅವನ ಜೀವನಕ್ಕೆ ಒಂದು ರೂಪ ಉಂಟಾಯಿತು. ಪ್ರತಿ ವರ್ಷವೂ ಒಂದೊಂದು ಹೊಸ ಊರಿಗೆ ಹೋಗಿ ಉದ್ಯೋಗ ಶಾಲೆಗಳನ್ನು ಸೇರಿ ಅನುಭವ ಪಡೆದು ಬರುವುದರ ಜೊತೆಗೆ ಜೀವನದ ಅನುಭವ, ಮಾನವ ಸ್ವಭಾವ, ಶೀಲಗಳ ಪರಿಚಿತಿ, ಬಡತನ ಶ್ರೀಮಂತಿಕೆಗಳ ತಾರತಮ್ಯ ಒಂದೊಂದಾಗಿ ತಿಳಿದು ನಾಳಿನ ವಿಚಾರದ ಕಡೆಗೆ ದೃಷ್ಟಿ ತೀವ್ರವಾಗಿ ಹರಿಯಿತು. ತಾನು ಕೈಗೊಂಡ ಇಂಜಿನಿಯರಿಂಗ್ ಶಿಕ್ಷಣ ಅವನ ಪಾಲಿಗೆ ರುಚಿಕರವಾಗಿಯೇ ಕಾಣಿಸಿತು. ಆದರೆ ತನ್ನ ಬದುಕಿನ ನಾಳಿನ ರೂಪದ ವಿಚಾರದಲ್ಲಿ ಅವನಿಗೆ ದಿನೇ ದಿನೇ ಚಿಂತೆಯು ಹೆಚ್ಚುತ್ತಾ ಬಂದಿತು. ತಾನೊಬ್ಬ ಇಂಜಿನಿಯರನಾಗಿ ಯಾವುದಾದರೊಂದು ಸಂಸ್ಥೆಯನ್ನು ಸೇರಿ ದುಡಿದು ತನ್ನ ಜೀವನ ಸಾಗಿಸಬಲ್ಲೆ ಎಂಬ ಧೈರ್ಯ ಉಂಟಾಗಿದೆ. ಪ್ರತಿ ವರ್ಷವೂ ರಜೆ ಬಂದಾಗ ದಿಲ್ಲಿಗೆ ಹೋಗಿ ಬರುತ್ತಿದ್ದಾನೆ. ತಂದೆ ತಾಯಿಯರನ್ನು ಕಂಡು ಬರುತ್ತಿದ್ದಾನೆ. ಆದರೂ ದೆಹಲಿ ತನ್ನದಲ್ಲ ಎಂಬ ಒಂದು ಭಾವನೆ ಎಳೆತನದಿಂದ ಅವನಲ್ಲಿ ಮೂಡಿದೆ. ಅಲ್ಲಿ ತನ್ನ ಭವಿಷ್ಯವನ್ನು ಕಳೆಯಲಾರೆ ಎಂದನಿಸುತ್ತಿತ್ತು. ಇನ್ನೊಂದೂರಿನ ಕಡೆಗೆ ಮನಸ್ಸು ಸ್ಪಷ್ಟವಾದ ಕಲ್ಪನೆ ಪಡೆಯಲಾರದಾಗಿದೆ. ತನ್ನ ಹುಟ್ಟೂರಾದ ಮುಂಬಯಿಯ ಕಹಿ ಸಿಹಿ ನೆನವರಿಕೆಗಳೆರಡೂ ಬಾರದೇ ಇವೆ. ಅವನ ವಿದ್ಯಾಭ್ಯಾಸ ಪೂರ್ಣವಾಗುತ್ತಾ ಬಂದಂತೆ ಅವನ ವಿದ್ಯಾಭಿರುಚಿಯೇನೋ ಬೆಳೆಯಿತು. ಅವುಗಳಿಂದ ಮನಸ್ಸು ಬಹುಬಾರಿ ತುಂಬಿದಂತೆ ಕಂಡರೂ ಒಮ್ಮೊಮ್ಮೆ ಯಾವುದೋ ಕಳೆದುಕೊಂಡ ವಸ್ತುವಿಗಾಗಿ ಹಂಬಲಿಸುವಂತೆ ಆ ಮನಸ್ಸು ಏನನ್ನೋ ಹುಡುಕಾಡುತ್ತಿತ್ತು. ನಾಳೆ ಎಲ್ಲಾದರೊಂದು ಉದ್ಯೋಗ ದೊರಕಿಸಿಯೇನು ಎಂದು ಯೋಚಿಸುವಾಗ ಆ ಎಲ್ಲಿ ಎಂಬುದು ಹಿರಿಯ ಆಕೃತಿ ತಾಳುತ್ತಿತ್ತು. ತನಗೊಂದು ಊರು ಬೇಡವೇ, ತನ್ನದೆಂಬುವ ಊರು ಬೇಡವೇ ಎನ್ನಿಸುತ್ತಿತ್ತು. ಅದು ದೆಹಲಿಯಲ್ಲ ಎಂದು ಮನಸ್ಸು ಒತ್ತಿ ಒತ್ತಿ ಹೇಳುತ್ತಿತ್ತು. ಕಾಶಿಯ ಹಾಸ್ಟೆಲು ಜೀವನದಲ್ಲಿ ಆತ ಗೆಳೆಯರೊಡನೆ ಹರಟುವಾಗ ತಾನು ಎಳೆತನದಲ್ಲಿ ಕಲಿತು ಮುಂದೆ ಮರೆತ ಮರಾಠಿ ನುಡಿಯನ್ನು ಕೇಳಿದಾಗ ಕಿವಿ ನಿಮಿರುತ್ತಿತ್ತು. ತಾನು ಈಗೀಗ ಪಳಗಿರುವ ಹಿಂದೂಸ್ತಾನಿ ಆಂಗ್ಲ ಭಾಷೆಗಳು ನನ್ನದಲ್ಲ ಎನ್ನಿಸುತ್ತಿತ್ತು. ಬಹುದಿನ ತಾಯ್ನುಡಿಯನ್ನು ಆಡದವನಾದರೂ ಕಾಶಿಯ ಆವರಣದಲ್ಲಿ ದೊರೆತ ಕೆಲವು ಮರಾಠಿ ಮಿತ್ರರ ಪರಿಚಿತೆಯಿಂದಾಗಿ ಅದೆಷ್ಟು ಸುಂದರವಾದ ಭಾಷೆ ಎನ್ನುತ್ತಿದ್ದ. ಅವನ ನಾಲಿಗೆಯು ಅದನ್ನು ನುಡಿಯಲು ಹವಣಿಸುತ್ತಿತ್ತು. ಅದು ತನಗೆ ಮರವೆಯಾಗಿಲ್ಲ ಎಂಬ ಎಚ್ಚರ ಹುಟ್ಟಿಸಿ ಆ ನುಡಿಯ ಮೇಲಿನ ಮೋಹ ಹೆಚ್ಚಿಸುತ್ತಿತ್ತು. ನುಡಿಯ ಜೊತೆಗೆ ಒಮ್ಮೊಮ್ಮೆ ನಾಡಿನ ಮೋಹ ಉದಯಿಸುತ್ತದೆ. ತನ್ನ ಹುಟ್ಟೂರು ಮುಂಬೈ ಎಂದು ನೆನವರಿಕೆಯಾಗುತ್ತದೆ. ನಾವು ಉತ್ತರ ಹಿಂದೂಸ್ತಾನಕ್ಕೆ ಬಂದ ಮುಸಾಫಿರರು, ನೆಲೆಯಿಲ್ಲದ ಜನರು ಎಂದು ಅನಿಸುತ್ತದೆ. ಅಲ್ಲಿಂದಲೂ ಪುನಃ ಮುಂದಕ್ಕೆ ಹರಿಯಿತೆಂದರೆ ತಾವು ಮುಂಬಯಿಗೂ ಪರದೇಶಿಗಳಾಗಿ ಬಂದವರಲ್ಲವೇ? ತಮ್ಮ ಪೂರ್ವಜರ ಊರು ಯಾವುದೋ ಇದೆಯಲ್ಲ, ತನಗೇಕೆ ಅದರ ಸ್ಮರಣೆಯಾಗಲೊಲ್ಲದು, ಮೋಹ ಕಾಣಿಸಲೊಲ್ಲದು? ನೆಲ ನುಡಿಗಳೆರಡೂ ತನ್ನ ಜೀವನದಲ್ಲಿ ಶಕ್ತಿಯನ್ನೇ ಕೇಳಲಾರದ ಅಭಿಮಾನ ಶೂನ್ಯ ಸ್ಥಿತಿಗೆ ತಾನು ಇಳಿದನಲ್ಲ ಎಂದೆನಿಸುತ್ತದೆ. ನುಡಿಯ ಮಮತೆ ಉಕ್ಕಿ ಬಂದು ತನ್ನ ಸ್ನೇಹಿತರಿಂದ ಮರಾಠಿ ಕಥೆ ಕಾದಂಬರಿಗಳನ್ನು ಕೊಂಡು ಓದುವ ಹವ್ಯಾಸಕ್ಕೂ ಅವನನ್ನು ತಳ್ಳಿತು. ಇವುಗಳಿಂದ ಅವುಗಳಲ್ಲಿನ ಬಣ್ಣನೆಗಿಳಿದ ಮಹಾರಾಷ್ಟ್ರ ಸುಂದರವಾದ ನಾಡೆಂದೂ ಅನಿಸಿತು. ಅದು ತನ್ನ ನಾಡಾಗಿದ್ದರೆಷ್ಟು ಚೆನ್ನ ಎಂದೂ ಅನಿಸಿತು. ಇವುಗಳಿಂದಾಗಿ ನೌಕರಿಯನ್ನು ಬೆನ್ನಟ್ಟಿಕೊಂಡು ಊರಿಂದ ಊರಿಗೆ ಅಲೆಯುವ ಜೀವನ ಸೊಗಸಲ್ಲ ಎಂಬ ಅಭಿಪ್ರಾಯವೂ ಮೂಡಿಕೊಂಡಿತು. ಮನುಷ್ಯನಿಗೆ ತನ್ನ ಊರು, ತನ್ನ ನುಡಿ
ತನ್ನ ಮನೆಯೆಂಬ ಹಿಗ್ಗು ಬೇಡವೇ ಎಂದೆನಿಸುತ್ತಿತ್ತು. ಆ ಆಸೆಯೊಂದಿಗೆ ತನ್ನ ಈಗಣ ಹಾಡನ್ನು ಹೋಲಿಸಿ ನೋಡುತ್ತಾನೆ. ತಮಗೊಂದು ಊರೆಂಬುದಿಲ್ಲ, ಅದು ಹಿಂದೆ ಯಾವುದೋ ತಾನು ತಿಳಿಯದ ನಾಡಾಗಿತ್ತು. ತಾನು ಹುಟ್ಟಿದಾಗ ಮುಂಬಯಿಯಾಗಿತ್ತು, ಬೆಳೆಯುವಾಗ ದೆಹಲಿಯಾಗಿದೆ. ಇನ್ನು ತಂದೆ ಉದ್ಯೋಗದಿಂದ ನಿವೃತ್ತಿ ಹೊಂದಿದ ಬಳಿಕ ಇನ್ನೇನು ಊರನ್ನು ಸೇರಬೇಕೋ. ಮನೆಯ ಮಾತು ಇದೇ ಬಗೆಯಲ್ಲಿ ಪರದೇಶಿಯಾಯಿತು. ಮನೆಯ ತುಣುಕಾದರೂ ತಮ್ಮದೇ, ದೊಡ್ಡ ಮನೆಯೇ ಆಗಿರಲಿ ಅದು. ಸ್ನೇಹಿತರೆ, ಕಥೆಯನ್ನ ಇಲ್ಲಿಗೆ ನಿಲ್ಲಿಸೋಣ. ಈಗ ನಮ್ಮ ಶಂಕರನಿಗೆ ಅವನ ಮನೆ ಮತ್ತು ಅವನ ಊರು ಅಂದ್ರೆ ಸ್ವಂತ ಊರು, ಅದರ ಬಗ್ಗೆ ಈಗ ಅವನಿಗೆ ಒಂದು ಯೋಚನೆ ಬರ್ತಾ ಇದೆ. ಈ ಯೋಚನೆ ಮಹಾರಾಷ್ಟ್ರದಿಂದ ಕರ್ನಾಟಕಕ್ಕೆ ಯಾವ ರೀತಿ ಬರುತ್ತೆ ಎಂಬುದನ್ನ ಮುಂದಿನ ಸಂಚಿಕೆಯಲ್ಲಿ ನೋಡ್ತಾ ಹೋಗೋಣ. ನೀವಿನ್ನು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ಲರಿಗೂ ಶುಭವಾಗಲಿ. ಶುಭ ದಿನ.